ಪ್ರೆಸ್ ಮಾಡಿ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ತಿಳಿಸ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬಾರ್ಸಿ ನಿಮ್ಗೆ ನೆನ್ಪು ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ AI ಕ್ರಾಂತಿಯ ಬಗ್ಗೆ ತಿಳಿಯೋಣ. AI ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಈ AI ತಂತ್ರಜ್ಞಾನವು ಮುಂಬರುವ ದಿನಗಳಲ್ಲಿ ಹೇಗೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡಬಹುದು, ಹಾಗೆ ಹೇಗೆ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರಬಹುದು, ಆರ್ಥಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಯಾವೆಲ್ಲ ಪರಿಣಾಮವನ್ನು ಬೀರುತ್ತದೆ ಎನ್ನುವುದರ ಬಗ್ಗೆ, ಹಾಗೆ AI ಎಂದರೇನು, ಈ AI ಕ್ರಾಂತಿ ಆರಂಭದಿಂದ ಭವಿಷ್ಯದವರೆಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಒಂದು ವಿಡಿಯೋ ನಿಮಗೆ AIನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ವಿಡಿಯೋನ ತಪ್ಪದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. AIನ ಪರಿಚಯ. ಇಂದಿನ ಡಿಜಿಟಲ್ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಮೊಬೈಲ್ ಫೋನಿನಿಂದ ಹಿಡಿದು ಬ್ಯಾಂಕಿಂಗ್, ಶಿಕ್ಷಣ, ವೈದ್ಯಕೀಯ, ವ್ಯವಹಾರ ಎಲ್ಲ ಕ್ಷೇತ್ರಗಳಲ್ಲೂ AI ಪ್ರಭಾವ ಬೀರುತ್ತಿದೆ. ಅಸಲಿಗೆ ಈ ಒಂದು AI ಇಷ್ಟು ಪ್ರಭಾವವನ್ನು ಬೀರುವಂತಹ ಶಕ್ತಿಯನ್ನು ಹೇಗೆ ಹೊಂದಿತು? ಒಂದು ಮಷಿನ್ ಯೋಚನೆ ಮಾಡಬಹುದಾ? ಕೇವಲ ನಾವು ಕೊಡುವ ಇನ್ಪುಟ್ನಿಂದ ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್ ಎಲ್ಲವನ್ನ ಕ್ರಿಯೇಟ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಈ AI ಹೊಂದಿದೆ. ಈ ವಿಡಿಯೋದಲ್ಲಿ AI ಕ್ರಾಂತಿಯ ಆರಂಭ, ಯಾರು ಇದನ್ನು ಮೊದಲಿಗೆ ಪ್ರಾರಂಭಿಸಿದರು, ಹಾಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದರ ಅಗತ್ಯತೆಗಳೇನು, ಇಂದಿನ ಜನಪ್ರಿಯ AI ಉಪಕರಣಗಳು ಯಾವುವು, ಭಾರತದಲ್ಲಿ ಅದರ ಬಳಕೆ ಮತ್ತು ದುರುಪಯೋಗ, ಅದರ ಲಾಭ ನಷ್ಟಗಳು ಮತ್ತು ಭವಿಷ್ಯದ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. AI ಎಂದರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಯಂತ್ರಗಳು ಮಾನವರಂತೆ ಯೋಚಿಸುವುದು, ಕಲಿಯುವುದು, ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು. ಇದು ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮುಂತಾದ ತಂತ್ರಜ್ಞಾನಗಳಿಂದ ಸಂಯೋಜಿತವಾಗಿದೆ. AI ಕ್ರಾಂತಿ ಆರಂಭ. AI ಕಲ್ಪನೆಯು 1950ರ ದಶಕದಲ್ಲಿ ಪ್ರಾರಂಭವಾಯಿತು. ಬ್ರಿಟಿಷ್ ಗಣಿತಜ್ಞ ಅಲನ್ ಟರ್ನಿಂಗ್ ಮೊದಲ ಬಾರಿಗೆ ಯಂತ್ರಗಳು ಯೋಚಿಸಬಹುದೇ ಎಂಬ ಪ್ರಶ್ನೆಯನ್ನು ಕೇಳಿದರು. ನಂತರ 1956ರಲ್ಲಿ ನಡೆದ ಡಾರ್ಕ್ ಮೌತ್ ಕಾನ್ಫರೆನ್ಸ್ನಲ್ಲಿ ಜಾನ್ ಮೆಕ್ ಕಾರ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಪರಿಚಯಿಸಿದರು. ಇದೇ AI ಕ್ಷೇತ್ರದ ಅಧಿಕೃತ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ AI ಇವತ್ತು ನೆನ್ನೆದು ಅಲ್ಲ, ಇದು 19ರ ದಶಕದಲ್ಲಿ ಶುರುವಾದ ಒಂದು ಯೋಚನೆ. ಅಂದಿನಿಂದ ಇಂದಿನವರೆಗೂ ಒಂದೊಂದೇ ಹಂತದಲ್ಲಿ ಈ AI ಬೆಳೆಯುತ್ತಾ ಬಂದಿದೆ. ನಾವು ಈಗ ನೋಡುತ್ತಿರುವುದು ಬೆಳೆದು ನಿಂತ ಒಂದು ಯೋಚನೆ. ಈ ದಿನಮಾನಗಳಲ್ಲಿ AI ಬಳಕೆ ಸರ್ವೇ ಸಾಮಾನ್ಯ ಅನ್ನುವ ಹಾಗೆ ಆಗಿದೆ. AI ಹೇಗೆ ಕಾರ್ಯನಿರ್ವಹಿಸುತ್ತದೆ? AI ಕಾರ್ಯನಿರ್ವಹಿಸಲು ಮುಖ್ಯವಾಗಿ ಡೇಟಾ ಅಗತ್ಯ. ದೊಡ್ಡ ಪ್ರಮಾಣದ ಡೇಟಾವನ್ನು ಬಳಸಿಕೊಂಡು ಯಂತ್ರಗಳು ತರಬೇತಿಯನ್ನು ಪಡೆಯುತ್ತವೆ. ಆಲ್ಗಾರಿದಮ್ಗಳ ಮೂಲಕ ಮಾದರಿಗಳನ್ನು ಗುರುತಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ. ಉದಾಹರಣೆಗೆ, ಒಂದು AI ಸಿಸ್ಟಮ್ ಸಾವಿರಾರು ಚಿತ್ರಗಳನ್ನು ನೋಡಿದ ನಂತರ ನಾಯಿ ಮತ್ತು ಬೆಕ್ಕನ್ನು ವಿಭಜಿಸಲು ಕಲಿಯುತ್ತದೆ. ಅಂದರೆ ಸಾವಿರಾರು ರೀತಿಯ ಮಾಡೆಲ್ಗಳನ್ನು ನೋಡಿದ ತಕ್ಷಣ ಇದು ನಾಯಿ, ಇದು ಬೆಕ್ಕು ಅಂತ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಮಷಿನ್ಗಳಿಗೆ ಲಭ್ಯವಾಗುತ್ತದೆ. ಹಾಗಂತ ಎಲ್ಲ ಸಮಯದಲ್ಲೂ ಸರಿಯಾದ ನಿರ್ಧಾರಗಳನ್ನೇ ತೆಗೆದುಕೊಳ್ಳುತ್ತವೆ ಅನ್ನುವುದಕ್ಕೆ ಇಂದಿಗೂ ಉತ್ತರ ಇಲ್ಲ. ಕೆಲವೊಂದು ಬಾರಿ ಈ ತಂತ್ರಜ್ಞಾನವು ಕೂಡ ತಪ್ಪುಗಳನ್ನು ಮಾಡಬಹುದು, ಏಕೆಂದರೆ ಇದು ಕೇವಲ ರೆಫರೆನ್ಸ್ ಕಾನ್ಸೆಪ್ಟ್ಗಳ ಮೂಲಕ ರನ್ ಆಗುತ್ತದೆ. ಅದಕ್ಕೆ ಲಭ್ಯವಿರುವಂತಹ ರೆಫರೆನ್ಸ್ಗಳನ್ನು ಟ್ಯಾಲಿ ಮಾಡಿ ದಿ ಬೆಸ್ಟ್ ರಿಸಲ್ಟನ್ನು ಮಾತ್ರ ನೀಡಬಹುದು. ಅದು ನಿಖರವಾಗಿ ಇದೇನಾ ಇಲ್ಲ ಅಂತ ಮಾನವರು ಪರಿಶೀಲಿಸಬೇಕಾಗುವಂತಹ ಸಮಸ್ಯೆ ಇದೆ. AI ಕಾರ್ಯನಿರ್ವಹಣೆಗೆ ಅಗತ್ಯತೆಗಳು. AI ಕಾರ್ಯಗತಗೊಳಿಸಲು ಕೆಲವು ಪ್ರಮುಖ ಅಂಶಗಳು ಅಗತ್ಯ. ಡೇಟಾ ಇದರ ಮುಖ್ಯ ಇಂಧನವಾಗಿದೆ. ಹೆಚ್ಚಿನ ಗುಣಮಟ್ಟದ ಡೇಟಾ ಇಲ್ಲದೆ AI ಸರಿಯಾಗಿ ಕೆಲಸ ಮಾಡುವುದಿಲ್ಲ. ನಂತರ ಕಂಪ್ಯೂಟಿಂಗ್ ಪವರ್ ಅಂದರೆ GPU ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಗತ್ಯ. ಆಲ್ಗಾರಿದಮ್ ಮತ್ತು ಪ್ರೋಗ್ರಾಮಿಂಗ್ ನಾಲೆಡ್ಜ್ ಕೂಡ ಮುಖ್ಯವಾಗಿದೆ. ಜೊತೆಗೆ ಸ್ಟೋರೇಜ್ ಮತ್ತು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಗತ್ಯ. ಹೇಗೆ ಒಂದು ಬೈಕ್ ಓಡಾಡಲು ಅದಕ್ಕೆ ಇಂಜನ್, ಆಯಿಲ್, ಬ್ರೇಕ್, ಗೇರ್ ಇರುತ್ತವೋ ಹಾಗೆ AIಗೂ ಕೂಡ ಡೇಟಾ, ಆಲ್ಗಾರಿದಮ್, GPU, ಸ್ಟೋರೇಜ್ ಕೂಡ ಅಗತ್ಯವಿರುತ್ತದೆ. AIನ ಲಾಭಗಳು. ಅಡ್ವಾಂಟೇಜಸ್ ಆಫ್ AIನ ಪ್ರಮುಖ ಲಾಭಗಳಲ್ಲಿ ಒಂದು ಅಂದರೆ ವೇಗ ಮತ್ತು ದಕ್ಷತೆ. ಮಾನವನಿಗಿಂತ ಬಹಳ ವೇಗವಾಗಿ ದೊಡ್ಡ ಪ್ರಮಾಣದ ಮಾಹಿತಿಯನ್ನು ವಿಶ್ಲೇಷಿಸಿ ನಿಖರವಾದ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯ AIಗೆ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ AI ರೋಗಗಳನ್ನು ಬೇಗ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಶಿಕ್ಷಣದಲ್ಲಿ ವೈಯಕ್ತಿಕ ಕಲಿಕೆ ಅಂದರೆ ಪರ್ಸನಲೈಸ್ಡ್ ಲರ್ನಿಂಗ್ ಸಾಧ್ಯವಾಗುತ್ತದೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ವಂಚನೆಗಳು, ಫ್ರಾಡ್ ಡಿಟೆಕ್ಷನ್ ಅನ್ನು ಗುರುತಿಸಲು AI ಅನ್ನು ಉಪಯೋಗಿಸಲಾಗುತ್ತದೆ.
ಒಂದು ಸಮೀಕ್ಷೆ ಪ್ರಕಾರ 71% ನಗರ ಭಾರತೀಯರು ಎಐನ ಲಾಭದ ಅದರ ದೋಷಗಳಿಗಿಂತ ಹೆಚ್ಚು ಎಂದು ನಂಬಿದ್ದಾರೆ. ಅಂದರೆ ಡಿಸ್ಅಡ್ವಾಂಟೇಜಸ್ಗಿಂತ ಎಐನ ಅಡ್ವಾಂಟೇಜಸ್ಸೇ ಜಾಸ್ತಿ ಅಂತ 71% ಜನ ನಂಬಿದ್ದಾರೆ. ಎಐನ ದೋಷಗಳು, ಡಿಸ್ಅಡ್ವಾಂಟೇಜಸ್ ಆಫ್ ಎಐನಲ್ಲಿ ಕೂಡ ಪ್ರಮುಖ ದೋಷಗಳು ಇವೆ. ಮೊದಲನೇದಾಗಿ ಎಐ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೆಲವೊಮ್ಮೆ ಸ್ಪಷ್ಟವಾಗಿರುವುದಿಲ್ಲ. ಇದನ್ನು ಬ್ಲ್ಯಾಕ್ ಬಾಕ್ಸ್ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಇದು ವಿಶ್ವಾಸದ ಕೊರತೆಯನ್ನು ಉಂಟು ಮಾಡಬಹುದು. ಎರಡನೆಯದಾಗಿ ಎಐ ವ್ಯವಸ್ಥೆ ತಪ್ಪು ಡೇಟಾದ ಮೇಲೆ ತರಬೇತಿ ಪಡೆದರೆ ತಪ್ಪು ಫಲಿತಾಂಶಗಳನ್ನು ನೀಡಬಹುದು. ಗೌಪ್ಯತೆಯು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ, ಏಕೆಂದರೆ ವೈಯಕ್ತಿಕ ಮಾಹಿತಿಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಉದ್ಯೋಗ ನಷ್ಟವೂ ಒಂದು ಪ್ರಮುಖ ಸಮಸ್ಯೆ. ಕೆಲವು ಸಮೀಕ್ಷೆಗಳ ಪ್ರಕಾರ ಸುಮಾರು 26% ಜನರು ಎಐ ಕಾರಣದಿಂದ ಉದ್ಯೋಗ ಕಳೆದುಕೊಳ್ಳುವ ಭೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 60%ಗಿಂತ ಹೆಚ್ಚು ಜನ ತಮ್ಮ ಡೇಟಾದ ಸುರಕ್ಷತೆ ಬಗ್ಗೆ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಕೆಲವು ವರದಿಗಳು ತಿಳಿಸಿವೆ. ಭಾರತದಲ್ಲಿ ಎಐನ ದುರುಪಯೋಗ, ಮಿಸ್ಯೂಸಸ್ ಆಫ್ ಎಐ ಇನ್ ಇಂಡಿಯಾ. ಭಾರತದಲ್ಲಿ ಎಐ ಬಳಕೆ ಹೆಚ್ಚುತ್ತಿರುವಂತೆ ಅದರ ದುರುಪಯೋಗವು ಹೆಚ್ಚುತ್ತಿದೆ. ಡೀಪ್ ಫೇಕ್ ವಿಡಿಯೋಗಳು ಮತ್ತು ನಕಲಿ ಸುದ್ದಿಗಳನ್ನು ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿವೆ. ಹಾಗೆ ಕೆಲವು ಜನರು ಈ ಎಐ ಅನ್ನು ಲೈಫ್ ಪಾರ್ಟ್ನರ್ಗಳ ಥರ ಬಳಸಿಕೊಳ್ಳಲು ಶುರು ಮಾಡಿದ್ದಾರೆ. ಇನ್ನು ಕೆಲವರು ಅಸಹ್ಯವಾದ ವಿಡಿಯೋಗಳನ್ನು ಜನರೇಟ್ ಮಾಡಲು ಈ ಒಂದು ಎಐ ಅನ್ನು ಬಳಸುತ್ತಿದ್ದಾರೆ. ಇನ್ನು ಕೆಲವರು ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಫೋಟೋಗಳನ್ನು ತಯಾರಿಸಿ ಬಳಸುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕೂಡ ಎಐ ದುರುಪಯೋಗ ಹೆಚ್ಚುತ್ತಿದೆ. ಕೆಲವರು ಎಐ ಬಳಸಿ ನಕಲಿ ಅಸೈನ್ಮೆಂಟ್ಗಳನ್ನು ತಯಾರಿಸುತ್ತಿದ್ದಾರೆ. ಎಕ್ಸಾಮ್ಗಳಲ್ಲಿ ಕಾಪಿ ಮಾಡಲು ಹಾಗೆ ರೆಡಿ ಹ್ಯಾಂಡ್ ರಿಟನ್ ನೋಟ್ಸನ್ನು ತಯಾರಿಸಲು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿಯನ್ನು ಹಂಚುವುದು, ಎಐ ಬಳಸಿ ಫೋಟೋ ಮತ್ತು ವಿಡಿಯೋಗಳನ್ನು ಕೃತಕವಾಗಿ ಬದಲಾಯಿಸುತ್ತಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ವಿಕೃತವಾಗಿ ಎಐ ಅನ್ನು ಬಳಸುತ್ತಿದ್ದಾರೆ. ಒಂದು ಸಮೀಕ್ಷೆ ಪ್ರಕಾರ 88% ಜನರು ಎಐ ಉಪಕರಣಗಳ ಬಗ್ಗೆ ಪೂರ್ಣ ಅರಿವು ಇಲ್ಲದಿದ್ದರೂ ಕೆಲವರು ಅದನ್ನು ತಪ್ಪಾಗಿ ಬಳಸುತ್ತಿದ್ದಾರೆ. ಈ ಎಐಯಿಂದ ವಿದ್ಯಾರ್ಥಿಗಳಲ್ಲಿ ಹುಡುಕುವ ಮತ್ತು ಯೋಚಿಸುವ ಮತ್ತು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಈ ಒಂದು ಸಮಸ್ಯೆಯಿಂದ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹಾನಿ ಉಂಟಾಗಬಹುದು. ಪ್ರಸ್ತುತ ಜನಪ್ರಿಯ ಎಐ ಉಪಕರಣಗಳು. ಇಂದಿನ ದಿನಗಳಲ್ಲಿ ಹಲವಾರು ಎಐ ಟೂಲ್ಸ್ ಬಹಳ ಜನಪ್ರಿಯವಾಗಿವೆ. ಉದಾಹರಣೆಗೆ ChatGPT, ಗೂಗಲ್ ಜೆಮಿನೈ, ಮೈಕ್ರೋಸಾಫ್ಟ್ ಕೋಪೈಲಟ್, ಮಿಡ್ ಜರ್ನಿ, DALL-E ಮುಂತಾದವು ಪ್ರಮುಖವಾಗಿವೆ. ಇವು ಕಂಟೆಂಟ್ ಕ್ರಿಯೇಷನ್, ಕೋಡಿಂಗ್, ಡಿಸೈನಿಂಗ್, ಇಮೇಜ್ ಜನರೇಷನ್, ವಿಡಿಯೋ ಎಡಿಟಿಂಗ್ ಎಲ್ಲದಕ್ಕೂ ಉಪಯೋಗಿಸುವ ಒಂದು ಜನಪ್ರಿಯ ಎಐ ಟೂಲ್ಸ್ಗಳಾಗಿವೆ. ಎಐ ಉಪಯೋಗದ ಲಾಭಗಳು. ಎಐ ಬಳಕೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ಆಟೋಮೇಷನ್ ಮೂಲಕ ಸಮಯ ಮತ್ತು ಶ್ರಮ ಉಳಿಯುತ್ತದೆ. ಡಾಟಾ ಅನಲೈಸಿಸ್ ವೇಗವಾಗಿ ನಡೆಯುತ್ತದೆ. ಹೆಲ್ತ್ ಕೇರ್ನಲ್ಲಿ ಡಯಾಗ್ನೋಸ್ಟಿಕ್ಸ್ ಸುಧಾರಣೆ ಆಗುತ್ತದೆ. ಶಿಕ್ಷಣದಲ್ಲಿ ಪರ್ಸನಲೈಸ್ಡ್ ಲರ್ನಿಂಗ್ ಸಾಧ್ಯವಾಗುತ್ತದೆ. ಬಿಸಿನೆಸ್ನಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚುತ್ತದೆ. ಎಐನಿಂದ ಮಾರುಕಟ್ಟೆ ಮತ್ತು ಉದ್ಯೋಗದ ಮೇಲೆ ಬೀಳಬಹುದಾದ ಪರಿಣಾಮಗಳು. ಎಐ ಕಾರಣದಿಂದ ಕೆಲವು ಉದ್ಯೋಗಗಳು ಕಡಿಮೆಯಾಗಬಹುದು, ಆದರೆ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತವೆ. ಡಾಟಾ ಸೈಂಟಿಸ್ಟ್, ಎಐ ಇಂಜಿನಿಯರ್, ಮಷಿನ್ ಲರ್ನಿಂಗ್ ಎಕ್ಸ್ಪರ್ಟ್ ಮುಂತಾದ ಹೊಸ ಅವಕಾಶಗಳು ಬರುತ್ತವೆ. ಆಟೋಮೇಷನ್ ಕಾರಣದಿಂದ ಲೋ ಸ್ಕಿಲ್ಸ್ ಜಾಬ್ಗಳು ಕಡಿಮೆಯಾಗಬಹುದು, ಆದರೆ ಹೈ ಸ್ಕಿಲ್ ಜಾಬ್ಗಳು ಹೆಚ್ಚಾಗುತ್ತವೆ. ಭವಿಷ್ಯದಲ್ಲಿ ಎಐ ಪ್ರಭಾವಗಳು. ಭವಿಷ್ಯದಲ್ಲಿ ಎಐ ಇನ್ನಷ್ಟು ಬಲವಾಗಿ ಬೆಳೆಯಲಿದೆ. ಸೆಲ್ಫ್ ಡ್ರೈವಿಂಗ್ ಕಾರ್ಗಳು, ಸ್ಮಾರ್ಟ್ ಸಿಟೀಸ್, ಅಡ್ವಾನ್ಸ್ ಹೆಲ್ತ್ ಕೇರ್ ಸಿಸ್ಟಮ್, ರೋಬೋಟಿಕ್ಸ್ ಎಲ್ಲವೂ ಸಾಮಾನ್ಯವಾಗಬಹುದು. ಹ್ಯೂಮನ್ ಎಐ ಕೊಲಾಬ್ರೇಷನ್ ಹೆಚ್ಚಾಗುತ್ತದೆ, ಆದರೆ ಎಥಿಕಲ್ ಕನ್ಸರ್ನ್ ಮತ್ತು ರೆಗ್ಯುಲೇಷನ್ ಅಗತ್ಯವಾಗುತ್ತದೆ. ಎಐನಿಂದ ಸಿಗುವ ಅವಕಾಶಗಳು. ಎಐ ಕಲಿತವರಿಗೆ ಅನೇಕ ಅವಕಾಶಗಳಿವೆ. ಫ್ರೀಲ್ಯಾನ್ಸಿಂಗ್, ಸ್ಟಾರ್ಟಪ್, ಕ್ರಿಯೇಷನ್, ಆಟೋಮೇಷನ್, ಟೂಲ್ಸ್ ಡೆವಲಪ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ಕ್ರಿಯೇಷನ್ ಎಲ್ಲ ಕ್ಷೇತ್ರಗಳಲ್ಲೂ ಗ್ರೋತ್ ಇದೆ. ವಿದ್ಯಾರ್ಥಿಗಳು ಈಗಿನಿಂದಲೇ ಎಐ ಸ್ಕಿಲ್ಗಳನ್ನು ಕಲಿತರೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ. ಒಟ್ಟಿನಲ್ಲಿ ಎಐ ಒಂದು ಶಕ್ತಿಶಾಲಿ ತಂತ್ರಜ್ಞಾನವಾಗಿದೆ. ಅದು ಸಮಾಜದ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗುತ್ತದೆ. ಅದರ ದುರುಪಯೋಗವು ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಎಐ ಬಳಕೆಯನ್ನು ನಿಯಂತ್ರಿಸುವ ಕಾನೂನುಗಳು, ಜನಗಳಲ್ಲಿ ಜಾಗೃತಿ, ನೈತಿಕ ಬಳಕೆ ಅಗತ್ಯವಾಗಿದೆ. ಸರಿಯಾದ ಮಾರ್ಗದಲ್ಲಿ ಬಳಸಿದರೆ ಎಐ ಭವಿಷ್ಯವನ್ನು ಸುಧಾರಿಸುತ್ತದೆ, ಇಲ್ಲದಿದ್ದರೆ ಅದು ಅಪಾಯಕಾರಿ ಕೂಡ ಆಗಬಹುದು. ಎಐ ಒಂದು ಶಕ್ತಿಶಾಲಿ ತಂತ್ರಜ್ಞಾನ. ಇದು ನಮ್ಮ ಜೀವನವನ್ನು ಸುಲಭವಾಗಿಸಬಹುದು ಅಥವಾ ಕಷ್ಟಕರವಾಗಿಸಬಹುದು. ಅದನ್ನು ನಾವು ಹೇಗೆ ಬಳಸುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಎಐ ನಮ್ಮ ಭವಿಷ್ಯವನ್ನು ರೂಪಿಸಬಹುದು. ಆದ್ದರಿಂದ ಎಐನ ತಿಳಿದುಕೊಳ್ಳುವುದು, ಸರಿಯಾಗಿ ಬಳಸುವುದು ಮತ್ತು ಅದರ ಮೇಲೆ ನಿಯಂತ್ರಣ ಇಡುವುದು ನಮ್ಮ ಜವಾಬ್ದಾರಿಯಾಗಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ AI ಕುರಿತಂತಹ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಿಡಿಯೋನ ಶೇರ್ ಮಾಡಿ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಮುಂದಿನ ವಿಡಿಯೋಗಳು ತಪ್ಪದೇ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತವೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.